ಬೆಳಗಾವಿಯಲ್ಲಿ ಒಂದು ಸರಳ ಪ್ರೇಮಕಥೆ ಚಿತ್ರತಂಡ ಬೀಡು ಬಿಟ್ಟಿದೆ. ಪ್ರಮೋಷನ್ಗಾಗಿ ಬೆಳಗಾವಿ ನಗರಕ್ಕೆ ಆಗಮಿಸಿರುವಂಥ ಚಿತ್ರತಂಡ ಚಿತ್ರ ಪ್ರೇಕ್ಷಕರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದೆ. ರಾಘವೇಂದ್ರ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ವಿನಯ್ ರಾಜ್ಕುಮಾರ್, ಸ್ವಾತಿಷ್ಠ ಕೃಷ್ಣನ್, ರಾಧಾಕೃಷ್ಣ ಖ್ಯಾತಿಯ ಮಲ್ಲಿಕಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಅಪರೂಪದ ಲವ್ ಸ್ಟೋರಿ ಒಳಗೊಂಡಿರುವಂತಹ ಈ ಪ್ರೇಮಕಥೆ ಬಿಡುಗಡೆಗೆ ಸಿದ್ಧವಾಗಿದ್ದು, ನಿರ್ದೇಶಕ ಸಿಂಪಲ್ ಸುನಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ವಿನಯ್ ರಾಜ್ಕುಮಾರ್ ಸಂಗಮದ ಒಂದು ಸರಳ ಪ್ರೇಮಕಥೆ ಚಿತ್ರತಂಡ ರಾಜ್ಯಾದ್ಯಂತ ಫೆಬ್ರವರಿ 8ರಂದು ತೆರೆ ಕಾಣಲಿದೆ. ಸ್ವಾತಿ ಕೃಷ್ಣನ್ ಪತ್ರಕರ್ತರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ದೊಡ್ಡಮನೆ ಹುಡುಗ ವಿನಯ್ ರಾಜ್ಕುಮಾರ್ ಅವರಿಗೆ ಸಿಂಪಲ್ ಸುನಿ ಆಕ್ಷನ್ ಕಟ್ ಹೇಳಿದ್ದಾರೆ. ಇವತ್ತು ಬೆಳಗಾವಿಯಲ್ಲಿರುವಂಥ BSCಗೆ ಭೇಟಿ ಕೊಟ್ಟಿರುವಂಥ ಚಿತ್ರತಂಡ ಚಿತ್ರದ ಪ್ರಮೋಷನ್ ಅನ್ನು ಮಾಡಿತು. BSCಗೆ ಭೇಟಿ ಕೊಟ್ಟಿರುವಂಥ ಇದೇ ಸಂದರ್ಭದಲ್ಲಿ ಎಲ್ಲ ಪ್ರೇಕ್ಷಕರು ಕೂಡ ವಿನಯ್ ರಾಜ್ಕುಮಾರ್ ಮತ್ತು ಚಿತ್ರತಂಡದ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂತೋಷಪಟ್ಟರು. ನನಗೆ ಚನ್ನಬಸಪ್ಪ ಅನ್ಸನ್ಸ್ ಗೊತ್ತಿಲ್ಲ, ಬಟ್ ದಾವಣಗೆರೆಯಲ್ಲಿ ಈ ಅಂಗಡಿ ಇಲ್ಲದೆ ಮದುವೆನೇ ಆಗಲ್ಲ. ಚನ್ನಬಸಪ್ಪ ಅನ್ಸನ್ಸಲ್ಲಿ ಬಟ್ಟೆ ತಗೊಂಡ್ರೆ ಆ ಮನೆಯಲ್ಲಿ ಒಂದು ಫಂಕ್ಷನ್ ಅಂತ ತುಂಬ ಚೆನ್ನಾಗಿ ಗೊತ್ತು. ಈವನ್ ನಾನು ಒಂದು ಫಿಲಮಲ್ಲಿ ಯೂಸ್ ಮಾಡಿದ್ದೆ ಈ ಸ್ಯಾರಿ ಚನ್ನಬಸಪ್ಪ ಅನ್ಸನ್ಸಲ್ಲಿ. ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಅಲ್ಲಿಂದ ಬರ್ತಾಯಿದ್ರು, ಸೊ ತಗೊಂಡಿದ್ದು ಪ್ರಸಾದ್ ಫಿಲಮಲ್ಲಿ ಅದಕ್ಕೆ ತಗೊಂಡು ದಾವಣಗೆರೆ ಅದೇ ಅವರಿಂದ ತುಂಬ ಖುಷಿ ಆಯಿತು. ಸೊ ಇಷ್ಟು ಜನ ಇದ್ದೀರಾ ಸ್ಟಾಫ್ ಅವರು. ನನಗೊಂದು ಪ್ರಾಮಿಸ್ ಮಾಡಬೇಕು, 8th, 9th, 10th ಸಂಡೇ ಇರುತ್ತೆ. ಸೊ ನೀವೆಲ್ಲರೂ ನಮ್ಮ ಫಿಲಮ್ಗಳು ನೋಡ್ಬೇಕು. ಹೋಗಿ ನೋಡ್ತೀರಾ? ನೀವು ನೋಡಿ, ದಯವಿಟ್ಟು ನೋಡಲಿಲ್ಲ ಅಂದರೆ ಸರ್ಗೆ ಹೇಳ್ತೀನಿ, ಟ್ಯಾಕ್ಸ್ ಹಾಕ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡೋಗಿ. ನೀವು ವೀಕೆಂಡಲ್ಲಿ ರಜೆ ಸಿಗಲ್ಲ ಸರ್, ನೀವು ವೀಕ್ ಡೇ ನೋಡಿ, ಮಂಡೇ ಟ್ಯೂಸ್ಡೇ ಆ ರೀತಿ. ಸೊ ಇದೊಂದು ಕೌಟುಂಬಿಕ ಪ್ರೇಮಕಥೆ ಆಧಾರಿತ ಚಿತ್ರ. ಎಲ್ಲರಿಗೂ ಫನ್ ಇಷ್ಟ ಆಗುತ್ತೆ, ಎಮೋಷನಲ್ ಇಷ್ಟ ಆಗುತ್ತೆ. ಸಿನಿಮಾದಲ್ಲಿ ಫೈಟ್ಸ್ ಇಲ್ಲ, ಬಟ್ ಎಮೋಷನಲ್ ವ್ಯಾಲ್ಯೂಸು ಇವೆಲ್ಲ ತುಂಬ ಇದ್ದಾವೆ. ಸೊ ನೋಡಿ, ತುಂಬ ಇಷ್ಟ ಆಗುತ್ತೆ. ನೋಡಿ, ಇಷ್ಟ ಆದರೆ ಇನ್ನೊಬ್ರಿಗೆ ಹೇಳಿ ಅಷ್ಟೇ. ಥ್ಯಾಂಕ್ ಯು. ಮಹದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.